ಶಾಂತಿ ಟಿವಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಓಂ ಶಾಂತಿ. ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತಾ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವ ತಂದೆಯನ್ನು ಪರಮಧಾಮದಲ್ಲಿ ಸ್ಮೃತಿ ಮಾಡಿಕೊಂಡು ಪ್ರಜಾಪಿತ ಬ್ರಹ್ಮ ತಂದೆ ಜಗದಂಬಾ ಸರಸ್ವತಿ ಮಮ್ಮ ತಾಯಿಯವರನ್ನು ಸೂಕ್ಷ್ಮವತನದಲ್ಲಿ ಸ್ಮರಿಸಿಕೊಂಡು ಯಜ್ಞದ ಎಲ್ಲ ಆದಿರತ್ನರನ್ನು, ನಿಮಿತ್ತ ಶಿಕ್ಷಕಿ ಅಕ್ಕಂದಿರನ್ನು, ಸಮಸ್ತ ಈಶ್ವರಿಯ ಪರಿವಾರವನ್ನು ಸೂಕ್ಷ್ಮವಾಗಿ ಆಹ್ವಾನಿಸುತ್ತಾ ಪ್ರತಿದಿನದಂತೆ ಈ ದಿನವೂ ಸಹ ಈ ಒಂದು ಮುರಳಿ ಚಿಂತನೆಯಲ್ಲಿ ಭಾಗವಹಿಸಿರುವ ನನ್ನೆಲ್ಲ ಸಹೋದರಾತ್ಮರಿಗೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಈ ದಿನ ವಿಶೇಷವಾಗಿ ಅವ್ಯಕ್ತ ಮುರಳಿಯನ್ನು ಅವ್ಯಕ್ತ ಬಾಪ್ದಾದರವರು ನುಡಿಸಿದ್ದಾರೆ. ಅವ್ಯಕ್ತ ಮುರಳಿಯ ಮುಖ್ಯ ಸಾರ, ವರದಾನ ಮತ್ತು ಸ್ಲೋಗನ್ ಕುರಿತಾಗಿ ಸಂಕ್ಷಿಪ್ತವಾದ ಚಿಂತನೆಯನ್ನು ನೋಡೋಣ. ಅವ್ಯಕ್ತ ಮುರಳಿ ಅಂದ್ರೇ ಅವ್ಯಕ್ತ ಸ್ಥಿತಿಯನ್ನು ಹೊಂದುವುದಕ್ಕಾಗಿ ವಿಧಿಯನ್ನು ಕೊಟ್ಟಿರ್ತಾರೆ. ಅವ್ಯಕ್ತ ಅಂತಂದರೆ ಯಾವುದು ವ್ಯಕ್ತವಾಗಿದೆಯೋ ಅದರಿಂದ ಅತೀತವಾದಂತಹ ಸ್ಥಿತಿ. ಹಾಗಾಗಿ ನಾವೆಲ್ಲರೂ ಕೂಡ ಅವ್ಯಕ್ತ ಸ್ಥಿತಿಯನ್ನು ಹೊಂದುವುದೇ ಅಂತಿಮ ಉದ್ದೇಶವಾಗಿದೆ. ಅದಕ್ಕೆ ಈ ದಿನ ಬಾಪ್ ದಾದಾರವರು ಮುರಳಿಯ ಮುಖ್ಯ ಸಾರದಲ್ಲಿ ಹೇಳ್ತಾ ಇದ್ದಾರೆ, ತಮ್ಮ ಸಂಪೂರ್ಣ ಪವಿತ್ರತೆಯ ಧಾರಣೆಯ ಮುಖಾಂತರ ಆತ್ಮೀಯ ಘನತೆಯನ್ನು ಇಮರ್ಜ್ ಮಾಡಿಕೊಳ್ಳಿ ಅಂತ ಹೇಳಿದ್ದಾರೆ. ಮಾಸ್ಟರ್ ಜ್ಞಾನ ಸ್ವರೂಪ ತಮ್ಮ ಸ್ಥಿತಿಯನ್ನು ಇಮರ್ಜ್ ಮಾಡಿಕೊಳ್ಳಿ ಅಂತ ಹೇಳಿದ್ದಾರೆ. ನಾವು ಮಾಸ್ಟರ್ ಜ್ಞಾನ ಸ್ವರೂಪರಾಗಬೇಕು, ಜ್ಞಾನಸಾಗರನ ಮಕ್ಕಳು ಜ್ಞಾನ ಸ್ವರೂಪದಲ್ಲಿ ಬರಬೇಕು ಅಂದರೆ ನಮ್ಮ ಜ್ಞಾನದ ಯಥಾರ್ಥ ಸ್ಥಿತಿಯನ್ನು ಇಮರ್ಜ್ ಮಾಡಿಕೊಳ್ಬೇಕು. ಅದು ಯಾವಾಗ ಇಮರ್ಜ್ ಆಗುತ್ತೆ ಅಂದರೆ ಸಂಪೂರ್ಣವಾಗಿ ನಾವು ಘನತೆಯಿಂದ ಇದ್ದಾಗ. ಆ ಘನತೆ ಯಾವಾಗ ಕಾಣಿಸಿಕೊಳ್ಳುತ್ತೆ ನಮ್ಮಲ್ಲಿ ಅಂದರೆ ಸಂಪೂರ್ಣ ಪವಿತ್ರತೆಯ ಧಾರಣೆ ಆದಾಗ. ಸಂಪೂರ್ಣ ಪವಿತ್ರತೆಯ ಮುಖಾಂತರ ಆತ್ಮೀಯ ಘನತೆಯನ್ನು ಅನುಭವ ಮಾಡ್ತಾ ಮಾಸ್ಟರ್ ಜ್ಞಾನ ಸ್ವರೂಪವನ್ನು ಇಮರ್ಜ್ ಮಾಡಿಕೊಳ್ಳಿ. ಹಾಗಾದರೆ ಈಗ ಮೊದಲನೇದು ನಾವು ಸಂಪೂರ್ಣ ಪವಿತ್ರತೆ ಅಂದರೆ ಯಾವ ರೀತಿಯಲ್ಲಿ ನಾವು ಅದನ್ನು ಧಾರಣೆ ಮಾಡಿಕೊಳ್ಬೇಕು, ಆತ್ಮೀಯ ರಾಯಲ್ ಘನತೆ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಪವಿತ್ರತೆ ಅನ್ನುವಂಥದ್ದು ಬಹಳ ಅತಿ ಸೂಕ್ಷ್ಮವಾಗಿರತಕ್ಕಂತಹ ವಿಷಯ ಆಗಿದೆ. ಸಾಮಾನ್ಯವಾಗಿ ಆ ಶಬ್ದವನ್ನು ನಾವು ಎಷ್ಟೋ ವಿಚಾರಗಳಿಗೆ ಬಳಸ್ತಾ ಬಂದಿದ್ದೇವೆ. ಆದರೆ ಯಾವುದು ಮುಖ್ಯವಾದ ಆತ್ಮೀಯ ಘನತೆ ಅಥವಾ ನಿಜವಾದ ಪವಿತ್ರತೆ ಅಂದರೆ ಯಾವುದು ಪವಿತ್ರತೆ ಅಂತಂದರೆ ಜಗತ್ತಿನಲ್ಲಿ ಸದಾಕಾಲ ಯಾವುದು ಇದ್ದಂಗೆ ಇರುತ್ತದೆಯೋ ಅದು ಮಾತ್ರ ಪವಿತ್ರ, ಉಳಿದದ್ದೆಲ್ಲವೂ ಕೂಡ ಅಪವಿತ್ರ. ಅಂದರೆ ಯಾವುದು ಪವಿತ್ರವಾಗಿದೆಯೋ ಅದನ್ನು ಸದಾಕಾಲ ಸ್ಮೃತಿಯಲ್ಲಿಟ್ಟುಕೊಳ್ಳುವುದು ಪವಿತ್ರತೆಯಾಗಿದೆ. ಅಂದರೆ ಈ ಜಗತ್ತಿನಲ್ಲಿ 3 ವಿಷಯಗಳನ್ನು ನಾವು ತಿಳ್ಕೊಂಡ್ರೆ ಮತ್ತು ಯಾವ ವಿಷಯವನ್ನು ತಿಳಿಯುವ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಒಂದು ಆತ್ಮ, ಇನ್ನೊಂದು ಪರಮಾತ್ಮ, ಮತ್ತೊಂದು ಪ್ರಕೃತಿ. ಈ 3 ಬಿಟ್ಟು ಜಗತ್ತಿನಲ್ಲಿ ಮತ್ತೇನೂ ಕೂಡ ಇಲ್ಲ. ಆತ್ಮ, ಪರಮಾತ್ಮ, ಪ್ರಕೃತಿ. ಪ್ರಕೃತಿಯಲ್ಲಿ ಈ ಪಂಚತತ್ವಗಳು, ಸಕಲ ಜೀವರಾಶಿಗಳು ಎಲ್ಲವೂ ಕೂಡ ಇದರಲ್ಲಿ ಬರುತ್ತೆ. ಅಂದರೆ ಪವಿತ್ರ ಯಾವುದು, ಅಪವಿತ್ರ ಯಾವುದು? ಇದರಲ್ಲಿ ನಾವು ನೋಡೋದಾದರೆ ಆತ್ಮ ಮತ್ತು ಪರಮಾತ್ಮನನ್ನು ನಾವು ಅವಿನಾಶಿ ಅಂತ ಕರಿತೀವಿ, ಪ್ರಕೃತಿಯನ್ನು ವಿನಾಶಿ ಅಂತ ಕರಿತೀವಿ.
ಆತ್ಮ ಮತ್ತು ಪರಮಾತ್ಮನನ್ನು ಯಾಕೆ ವಿನಾಶಿ ಅಂತೀವಿ ಮತ್ತು ಪ್ರಕೃತಿಯನ್ನು ಯಾಕೆ ವಿನಾಶಿ ಅಂತೀವಿ? ಹಾಗೆ ನೋಡಿದ್ರೆ ಆತ್ಮ ಪರಮಾತ್ಮ ಎಲ್ಲಿಯವರೆಗೆ ಇರ್ತಾರೆಯೋ ಅಲ್ಲಿಯವರೆಗೆ ಈ ಸೂರ್ಯ, ಚಂದ್ರ, ನಕ್ಷತ್ರ, ಪ್ರಕೃತಿ, ಡ್ರಾಮಾ ಎಲ್ಲವೂ ಕೂಡ ಇರಲೇಬೇಕು. ಹಾಗಿದ್ದ ಮೇಲೆ ಆತ್ಮ ಪರಮಾತ್ಮರ ಜೊತೆಗೆ ಇದು ಕೂಡ ಅನಾದಿಯಾಗಿಂದನೂ ಬಂದಿದೆ ಪ್ರಕೃತಿ. ಆದರೆ ಯಾಕೆ ನಾವು ವಿನಾಶಿ ಅನ್ನೋ ಶಬ್ದವನ್ನು ಬಳಸ್ತೇವೆ? ಹಾಗೆ ನೋಡಿದ್ರೆ ಯಾವುದು ವಿನಾಶ ಆಗುವಂಥ ವಸ್ತು ಈ ಜಗತ್ತಿನಲ್ಲಿ ಇಲ್ಲವೇ ಇಲ್ಲ. ಅದು ಪ್ರಕೃತಿ ಸಹಿತವಾಗಿ ಕೂಡ ವಿನಾಶ ಅನ್ನೋದಿಲ್ಲ ಯಾವುದಕ್ಕೂ. ಆದರೆ ವ್ಯತ್ಯಾಸ ಏನು ಅಂದರೆ ಆತ್ಮ ಪರಮಾತ್ಮ ಸದಾಕಾಲ ಇದ್ದಂಗೆ ಇರ್ತಾರೆ, ಸದಾಕಾಲ ಒಂದೇ ಸ್ಥಿತಿಯಲ್ಲಿ ಇರುವಂಥದ್ದು. ಆದರೆ ಪ್ರಕೃತಿ ಮಾತ್ರ ಅದರ ಧರ್ಮದ ಅನುಸಾರ ಪರಿವರ್ತನೆ ಪುನರಾವರ್ತನೆ ಜಗದ ನಿಯಮ ಅನುಸಾರ ಅದು ಕ್ಷಣ ಕ್ಷಣಕ್ಕೂ ತನ್ನ ಅವಸ್ಥೆಯನ್ನು ಪರಿವರ್ತನೆ ಮಾಡಿಕೊಳ್ತಾ ಬರುತ್ತೆ. ಅದು ಸತೋ ರಜೋ ತಮೋದಲ್ಲಿ ತಿರುಗ್ತಾ ಬರೋದರಿಂದ ಒಂದೇ ಒಂದು ಸ್ಥಿತಿಯಲ್ಲಿ ಇರದೇ ಇರೋದರಿಂದ ಅದನ್ನು ವಿನಾಶಿ ಅಂತಂದರೆ ತಾತ್ಕಾಲಿಕವಾಗಿ ಒಂದೇ ಸ್ವರೂಪದಲ್ಲಿ ಒಂದೇ ಸ್ಥಿತಿಯಲ್ಲಿ ಇಲ್ಲದೆ ಇರೋದೇ ಅದರ ಧರ್ಮ ಆಗಿರೋದ್ರಿಂದ ಅದನ್ನು ವಿನಾಶಿ ಅನ್ನುವ ಶಬ್ದವನ್ನು ಬಳಸ್ತೇವೆ ಬಿಟ್ಟರೆ, ಆದರೆ ಪ್ರಕೃತಿಯು ಕೂಡ ಅವಿನಾಶಿಯಾಗಿದೆ. ಅಂದರೆ ಈ ಪವಿತ್ರತೆ ಅನ್ನುವಂಥದ್ದಕ್ಕೂ ಮತ್ತು ಇದಕ್ಕೆ ಏನು ಸಂಬಂಧ ಅಂದರೆ, ಪವಿತ್ರತೆ ಅಂತಂದರೆ ಸದಾಕಾಲ ಇದ್ದಂಥ ಸ್ಥಿತಿಯಲ್ಲೇ ಇರುವಂಥದ್ದು, ಅವಿನಾಶಿಯಾದಂಥ ಸ್ಥಿತಿ. ಒಂದು ಪವಿತ್ರ ಸ್ಥಿತಿಯನ್ನು ಸದಾಕಾಲ ಯಾವುದು ಇಟ್ಕೊಂಡಿರುತ್ತೆ ಅಂದರೆ ಒಂದು ಆತ್ಮ, ಇನ್ನೊಂದು ಪರಮಾತ್ಮ. ಪ್ರಕೃತಿ ರೂಪ ಬದಲಾವಣೆ ಮಾಡ್ತಾ ಇರೋದ್ರಿಂದ ಒಂದು ಸಲ ಸತೋದಲ್ಲಿ, ಒಂದು ಸಲ ತಮೋದಲ್ಲಿ, ಒಂದು ಸಲ ರಜೋದಲ್ಲಿ ಬರೋದ್ರಿಂದ ಅದು ಪವಿತ್ರತೆಯಿಂದ ಅಪವಿತ್ರತೆಯ ಕಡೆಗೆ ಮತ್ತೆ ಪವಿತ್ರತೆಯಿಂದ ಅಪವಿತ್ರತೆಯ ಕಡೆಗೆ ಈ ಚಕ್ರದಲ್ಲಿ ತಿರುಗುತ್ತಾ ಇರುತ್ತೆ. ಹಾಗಾಗಿ ಅದು ಪವಿತ್ರ ಮತ್ತು ಅಪವಿತ್ರ ಚಕ್ರಕ್ಕೆ ಒಳಪಟ್ಟಿರುತ್ತೆ. ಈಗ ನಾವು ಕೂಡ ಸದಾ ಪವಿತ್ರರಾಗಿರಬೇಕು ಅಂದರೆ ಪವಿತ್ರಾತ್ಮರು ಅಂತ ಯಾರಿಗೆ ಕರಿತೇವೆ ಅಂತಂದರೆ, ಈ ಪರಿವರ್ತನೆಗೆ ಒಳಪಟ್ಟಿರುವ ಪಂಚತತ್ವಗಳಿಂದ ಪ್ರಕೃತಿಯಿಂದ ಆಗಿರುವ ಪಿಂಡಾಂಡ ಅಂದರೆ ಈ ಶರೀರ, ಇದು ಕೂಡ ಹುಟ್ಟಿದಾಗಿನಿಂದ ಸಾಯುವವರೆಗೂ ಪ್ರತಿ ಕ್ಷಣವೂ ಕೂಡ ತನ್ನ ಅವಸ್ಥೆಯನ್ನು, ತನ್ನ ಸ್ಥಿತಿಯನ್ನು, ತನ್ನ ಗತಿಯನ್ನು ಬದಲಾವಣೆ ಮಾಡ್ಕೊಳ್ತಾ ಬಂದಿದೆ. ಈ ಶರೀರವನ್ನು ಅವಲಂಬಿಸಿರುವ ಮನಸ್ಸು ಕೂಡ ಅದು ಕ್ಷಣ ಕ್ಷಣಕ್ಕೂ ಪರಿವರ್ತನೆಗೆ ಒಳಪಟ್ಟಿರುತ್ತೆ. ಹಾಗಾಗಿ ಈ ಶರೀರ ಮತ್ತು ಮನಸ್ಸುಗಳು ಪವಿತ್ರ ಮತ್ತು ಅಪವಿತ್ರತೆಯ ಒಂದು ಚಕ್ರಕ್ಕೆ ಒಳಪಟ್ಟಿರೋದ್ರಿಂದ ಈ ಪ್ರಕೃತಿಯಿಂದ ಆಗಿರುವ ಪಿಂಡಾಂಡದೊಳಗಡೆ ಈ ಸೂಕ್ಷ್ಮ ಮನಸ್ಸನ್ನೂ ದಾಟಿ ಒಂದು ನಿರಾಕಾರ ಚೈತನ್ಯ ಜ್ಯೋತಿ ಆತ್ಮ ಯಾವುದಿದೆ ಅದು ಮಾತ್ರ ಸದಾ ಪವಿತ್ರ, ಸದಾ ಏಕರಸ್, ಸದಾ ಒಂದೇ ಸ್ಥಿತಿಯಲ್ಲಿ ಇರುವಂಥದ್ದು. ಅದಕ್ಕೆ ಆತ್ಮ ಮತ್ತು ಪರಮಾತ್ಮನನ್ನು ಸದಾಕಾಲ ಅವಿನಾಶಿ ಅಂತ ಕರೀತಾರೆ. ಅವಿನಾಶಿ ಅಂದರೆ ವಿನಾಶ ಅಂತೂ ಜಗತ್ತಿನಲ್ಲಿ ಯಾವುದಕ್ಕಿಲ್ಲ ಅಂದ್ರೂ ಕೂಡ ಅದರ ಅಸ್ತಿತ್ವ ಯಾವತ್ತೂ ಕೂಡ ಪರಿವರ್ತನೆ ಆಗದೇ ಇರೋದರಿಂದ ಅದನ್ನು ಅವಿನಾಶಿ ಅಂತ ಕರಿತೀವಿ. ಹಾಗಾದರೆ ನಾವು ಪವಿತ್ರರು ಅಥವಾ ಸಂಪೂರ್ಣ ಪವಿತ್ರರಾಗಬೇಕು ಅಂದ್ರೆ ನಾವೇನು ಮಾಡಬೇಕು ಅಂತಂದರೆ, ನಾವು ಎಷ್ಟೋ ಸಲ ಈ ಸ್ಥೂಲವಾದ ಆಚರಣೆಗಳನ್ನು ಅಳವಡಿಸಿಕೊಳ್ಳುವ ಮುಖಾಂತರ ನಾವು ಪವಿತ್ರರು. ಆಹಾರ ಪದ್ಧತಿಯಲ್ಲಿ ಒಂದಷ್ಟು ಸಾತ್ವಿಕತೆ ಬಂದ ತಕ್ಷಣವೇ ನಾವು ಪವಿತ್ರರು. ಒಂದಷ್ಟು ವಿಚಾರಗಳಲ್ಲಿ ಪವಿತ್ರತೆ, ಒಂದಷ್ಟು ಸಂಪೂರ್ಣತೆ ಅಥವಾ ಒಂದಷ್ಟು ಸತೋಪ್ರಧಾನತೆ ಬಂದ ತಕ್ಷಣವೇ ನಾವು ಪವಿತ್ರರು ಅಂತ ಹೇಳೋಕ್ಕೆ ಆಗೋದಿಲ್ಲ. ಯಾಕಂದರೆ ವಿಚಾರಗಳು ಕ್ಷಣಕ್ಕೂ ಕೂಡ ವ್ಯತ್ಯಾಸದಲ್ಲಿ ಬರ್ತಾನೆ ಇರ್ತವೆ. ಒಂದು ಸಲ ಪವಿತ್ರ, ಒಂದು ಸಲ ಅಪವಿತ್ರ, ಒಂದು ಸಲ ಒಳ್ಳೆಯದು, ಒಂದು ಸಲ ಕೆಟ್ಟದ್ದು, ಒಂದು ಸಲ ಸುಖ, ಒಂದು ಸಲ ದುಃಖ, ಒಂದು ಸಲ ಪಾಪ, ಒಂದು ಸಲ ಪುಣ್ಯ. ಇದು ಒಳ್ಳೆಯಿಂದ ನಮಗೆ ಗೊತ್ತಿಲ್ಲದಂಗೆ ಮನಸ್ಸು ತಿರುಗುತ್ತಾನೇ ಇರುತ್ತೆ ಅದರೊಳಗಡೆ. ಅದೇ ಥರ ಶರೀರವು ಕೂಡ ಒಂದಲ್ಲ ಒಂದು ನೋಡಬಾರದ್ದನ್ನು ನೋಡೋದು, ಕೇಳಬಾರದ್ದನ್ನು ಕೇಳೋದು, ಮಾಡಬಾರದ್ದನ್ನು ಮಾಡೋದು, ಆಡಬಾರದ್ದನ್ನು ಆಡೋದು, ಇದೆಲ್ಲವೂ ಕೂಡ ಪ್ರಕೃತಿಯ ಒಂದು ಹಿಡಿತದಲ್ಲಿ ಇರೋದರಿಂದ, ಪ್ರಕೃತಿಯ ಧರ್ಮವೇ ಆಗಿರೋದರಿಂದ ಶರೀರ ಮತ್ತು ಮನಸ್ಸುಗಳ ಅರ್ಥಾತ್ ಈ ಪಾತ್ರ ಪವಿತ್ರ ಮತ್ತು ಅಪವಿತ್ರತೆಯ ಆಟವೇ ಆಗಿರೋದ್ರಿಂದ ಇದು ಯಾವತ್ತೂ ಕೂಡ ಎಷ್ಟೇ ನಾವು ನಿರ್ಬಂಧವನ್ನು ಹಾಕಿದ್ರೂ, ಎಷ್ಟೇ ಇದಕ್ಕೆ ಒಂದಷ್ಟು ಧಾರಣೆಗಳನ್ನು ಕೊಟ್ಟರು, ಎಷ್ಟೇ ಸ್ಥೂಲವಾದ ಸೂಕ್ಷ್ಮವಾದ ಒಂದಷ್ಟು ನಾವು ಶ್ರೀಮತವನ್ನು ಅಳವಡಿಸಿಕೊಂಡು ಧಾರಣೆಗಳನ್ನು ಇಟ್ಟುಕೊಂಡು ನಿಯಮಗಳನ್ನು ಪಾಲಿಸಿದರೂ ಕೂಡ ಸಂಪೂರ್ಣ ಪವಿತ್ರ ಆಗಿದ್ದೀವಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ.
ಪಾತ್ರದಲ್ಲಿ ಒಂದಷ್ಟು ಸಾತ್ವಿಕತೆಯನ್ನು ತಂದುಕೊಳ್ಬೋದಷ್ಟೇ. ಆದರೆ ಸಂಪೂರ್ಣ ಪವಿತ್ರರು ಯಾವಾಗ ಅಂದರೆ ಈ ದೇಹದ ಮತ್ತು ಮನಸ್ಸಿನಿಂದ ಅತೀತವಾಗಿರುವ ಆತ್ಮದ ಅಭಿಮಾನಿಯಾದಾಗ, ಆತ್ಮದ ಸ್ಮೃತಿಯಲ್ಲಿ ಸದಾಕಾಲ ಉಳಿದಾಗ, ಆತ್ಮನೇ ನಾನು ಅನ್ನುವಂಥ ಭಾವದಲ್ಲಿ ಬಂದು ನನ್ನನ್ನು ನಾನು ಇಮರ್ಜ್ ಮಾಡಿಕೊಂಡು ನಾನು ಬೇರೆ, ದೇಹ ಬೇರೆ, ನಾನು ಬೇರೆ, ಮನಸ್ಸು ಬೇರೆ, ನಾನು ಬೇರೆ, ದೃಶ್ಯ ಬೇರೆ, ನಾನು ಆತ್ಮ ಸದಾಕಾಲ ಇದ್ದಂಗೆ ಇರುವವನು, ಸದಾಕಾಲ ಪವಿತ್ರನು, ಸದಾಕಾಲ ಸಚ್ಚಿದಾನಂದ ಸ್ವರೂಪನು, ಸದಾಕಾಲ ಸಂತುಷ್ಟನು, ಸದಾಕಾಲ ನಿರ್ಭಯನು, ಸದಾಕಾಲ ನಿಜಾನಂದನು ಅಂತ ಸದಾ ಯಾವುದು ಅವಿನಾಶಿ ನಾನಾಗಿರುವೆನೋ ನನ್ನ ಅರಿವು, ನನ್ನ ತಿಳುವಳಿಕೆ, ಅದನ್ನೇ ಬಾಬಾರವರು ಸ್ಮೃತಿ ಅಂತ ಹೇಳ್ತಾರೆ. ಮಕ್ಕಳೇ, ನಿಮಗೆ ಸ್ಮೃತಿಯನ್ನು ಕೊಡಲಿಕ್ಕೆ ನಾನು ಬಂದಿದ್ದೀನಿ. ಸ್ಮೃತಿ ಅಂತಂದ್ರೇನು? ಪ್ರಜ್ಞೆ. ನಾವು ಪ್ರಜ್ಞಾಹೀನರಾಗಿದ್ವಿ, ಮೂರ್ಛಿತರಾಗಿದ್ವಿ. ಯಾವುದರಿಂದ ಅಂದರೆ ಮೂಲ ನನ್ನ ಅಸ್ತಿತ್ವದ ಸ್ಮೃತಿಯಿಂದ ನಾವು ಮೂರ್ಛಿತರಾಗಿದ್ವಿ. ನನ್ನ ಪ್ರಜ್ಞೆ ಪೂರ್ತಿ ಬಿದ್ದು ಹೋಗಿತ್ತು, ನನ್ನ ಅರಿವು ನಾನು ಕಳ್ಕೊಂಡಿದ್ದೆ. ಹಾಗಾಗಿ ಆತ್ಮಿಕ ಸ್ಮೃತಿ ಇಲ್ಲದ ಕಾರಣ ಪವಿತ್ರತೆ ಅನ್ನೋದು ಸಂಪೂರ್ಣವಾಗಿ ಹಾಳಾಗಿ ಹೋಗಿತ್ತು. ಹಾಗಾಗಿ ಒಂದೊಂದು ಸಲ ಸಾತ್ವಿಕರು, ಒಂದೊಂದು ಸಲ ರಾಜಸಿಕರು, ಒಂದೊಂದು ಸಲ ತಮೋ ಪ್ರಧಾನಿಗಳಾಗ್ತಾ ಇದ್ವಿ. ಇದು ಪಾತ್ರದಲ್ಲಿ ನಡೀತಾನೆ ಬಂದಿತ್ತು. ಹಾಗಾಗಿ ತಮೋ ಪ್ರಧಾನದಲ್ಲಿ ಬಂದಾಗ ದುಃಖ, ಶಾಂತಿಗೆ ಒಳಪಟ್ಟಾಗ ಮತ್ತೆ ಪವಿತ್ರರಾಗಲಿಕ್ಕೆ ಅನೇಕ ವ್ರತ ನಿಯಮಗಳನ್ನು, ಜಪ ತಪಗಳನ್ನು, ಧ್ಯಾನ ಪೂಜೆಗಳನ್ನು ಮಾಡ್ತಾ ಇಲ್ಲಿಯ ತನಕ ಬಂದಿದ್ವಿ. ಇದೆಲ್ಲವೂ ಕೂಡ ತಾತ್ಕಾಲಿಕವಾಗಿರತಕ್ಕಂಥ ವಿಧಾನಗಳು. ಆದರೆ ಸಂಪೂರ್ಣ ಪವಿತ್ರತೆ ಅಂದರೆ ಸ್ವಯಂ ಪರಂಪಿತ ಪರಮಾತ್ಮ ಯಾವಾಗ ಸೃಷ್ಟಿಯಲ್ಲಿ ಅವತರಣೆಯಾಗಿ, ಮಗು ನೀನು ಈ ಶರೀರ ಅಲ್ಲ, ಅಥವಾ ಸಂಕಲ್ಪ ವಿಕಲ್ಪ ಮಾಡುವ ಮನಸ್ಸು ಕೂಡ ನೀನಲ್ಲ, ಅದೆಲ್ಲದರಿಂದ ಆಚೆಗೆ ಸಂಕಲ್ಪಾತೀತ ನೀನು, ಶಬ್ದಾತೀತ ನೀನು, ಸ್ಥೂಲನಲ್ಲ ನೀನು, ನಿರಾಕಾರವಾಗಿರುವ ಚೈತನ್ಯ ಜ್ಯೋತಿ ಸ್ವರೂಪ ಅನ್ನುವಂತಹ ಆತ್ಮದ ಸ್ಮೃತಿಯನ್ನು ಕೊಟ್ಟು ಆತ್ಮದ ಸಂಪೂರ್ಣವಾಗಿರ್ತಕ್ಕಂಥ ವಿವರಣೆಗಳನ್ನು ನೀಡಿದ ಮೇಲೆ ಅದು ನನಗೆ ಅರಿವಾಗತ್ತೆ. ಆ ಒಂದು ಜ್ಞಾನ ನನ್ನೊಳಗಡೆ ಇದೆ. ಯಾಕಂದರೆ ನಾನೇ ಜ್ಞಾನ ಸ್ವರೂಪನೇ ಆಗಿದ್ದೀನಿ. ಆದರೆ ವಿಸ್ಮೃತಿಯಲ್ಲಿರುವ ಕಾರಣ ಎಲ್ಲವನ್ನು ಮರೆತೋಗಿದ್ವಿ. ನಿದ್ರೆಯಲ್ಲಿದ್ದಾಗ ನಾನು ಯಾರು, ನನ್ನವರು ಯಾರು, ನನ್ನದು ಯಾವುದು, ಇದೆಲ್ಲವೂ ತಾತ್ಕಾಲಿಕವಾಗಿ ಹೇಗೆ ಮರೆತು ಹೋಗಿರುತ್ತದೆಯೋ ಹಾಗೆ ನಾವೆಲ್ಲರೂ ಕೂಡ ಅಜ್ಞಾನದ ನಿದ್ರೆಯಲ್ಲಿರುವ ಕಾರಣ, ನಾಟಕದ ನಿಯಮಾನುಸಾರ ವಿಸ್ಮೃತಿಯಲ್ಲಿ ಇರುವ ಕಾರಣ ನಮ್ಮ ಮೂಲ ಅಸ್ತಿತ್ವವನ್ನು ಮರೆತಿರೋದೇ ನಮ್ಮ ಎಲ್ಲ ಅಹಂಕಾರಗಳಿಗೆ, ನಮ್ಮ ಎಲ್ಲ ವಿಕಾರಗಳಿಗೆ, ನಮ್ಮ ದುಃಖ ಅಶಾಂತಿಗೆ ಕಾರಣ ಆಗಿತ್ತು. ಆದರೆ ಈಗ ಸ್ವಯಂ ಜ್ಞಾನಸಾಗರ ಸೃಷ್ಟಿಕರ್ತ ಶಿವತಂದೆ ಬಂದು ನಮ್ಮ ಆತ್ಮದ ಯಥಾರ್ಥ ಸ್ಮೃತಿಯನ್ನು ಕೊಟ್ಟ ತಕ್ಷಣವೇ ನಾನು ಯಾರು, ನನ್ನ ಸ್ವರೂಪ ಎಂಥದ್ದು, ನನ್ನ ತಂದೆ ಯಾರು, ನನ್ನ ಮನೆ ಯಾವುದು, ನನ್ನ ಅಸ್ತಿತ್ವ ಏನು ಅನ್ನುವುದರ ಸ್ವರೂಪ ಒಳಗಡೆಯಿಂದ ಇಮರ್ಜ್ ಆಗ್ತಾ ಇದೆ. ಈಗ ಇದನ್ನೇ ಸಂಪೂರ್ಣವಾಗಿರ್ತಕ್ಕಂಥ ಪವಿತ್ರತೆಯಲ್ಲಿದ್ದಾಗ, ಅಂದರೆ ನಾನು ಮೂಲ ಸ್ವರೂಪದಲ್ಲಿದ್ದಾಗ ನನ್ನ ಎಲ್ಲ ಜ್ಞಾನವೂ ಕೂಡ ಇಮರ್ಜ್ ಆಗ್ತಾ ನನ್ನ ಸ್ವಭಾವ ಜ್ಞಾನ ಇಮರ್ಜ್ ಆಗೋದು ಅಂದ್ರೇ ನನ್ನ ಮೂಲ ಅಸ್ತಿತ್ವದ ಸ್ವಭಾವ ಇಮರ್ಜ್ ಆಗುತ್ತೆ. ಈ ಥರ ನೀವು ಮಾಸ್ಟರ್ ಜ್ಞಾನ ಸ್ವರೂಪದ ಒಂದು ಜ್ಞಾನ ಸ್ವರೂಪವನ್ನು ಇಮರ್ಜ್ ಮಾಡಿಕೊಳ್ಳಿ ಅಂತ ಹೇಳ್ತಾರೆ. ಅದು ಯಾವಾಗ ಆಗುತ್ತೆ ಅಂದರೆ ಬಾಬಾರವರು ಕೊಟ್ಟಿರುವ ಆತ್ಮಿಕ ಸ್ಮೃತಿಯಲ್ಲಿ ಸದಾಕಾಲ ಸ್ಥಿತರಾಗಿ ಅದರ ಅಭ್ಯಾಸವನ್ನು ಮಾಡಿ ಅದೇ ನಾನು ಸೋಹಂ 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 ಅನ್ನುವಂತಹ ಯಾವಾಗಲೂ ಗುಣಗಾನ ಒಳಗಡೆ ಮಾಡ್ತಾ ಇರಬೇಕು. ನಮ್ಮ ಆತ್ಮದ ಅಸ್ತಿತ್ವವನ್ನು ಸದಾಕಾಲ ಸ್ಮೃತಿಯಲ್ಲಿಟ್ಕೊಂಡು ಸುಮ್ಮನೆ ಆತ್ಮ ಅಂದರೆ ಸಾಕು, ಒಳಗಡೆ ಇಮರ್ಜ್ ಆಗಬೇಕು. ನಮಗೆ ಇದು ವಿಸ್ತಾರನೆ ಬೇಕಿಲ್ಲ, ಇದಕ್ಕೇನೂ ಹೇಳಬೇಕು ಅಂತ ಇಲ್ಲ. ಈಗ ನೋಡಿ ಹೇಗೆ ನಮಗೆಲ್ಲರಿಗೂ ಕೂಡ ಏನಾದರೂ ಒಂದು ತಿನ್ನಬೇಕನ್ನಿಸ್ದಾಗ ಸುಮ್ಮನೆ ಒಂದು ಲಿಂಬೆಹಣ್ಣು ಅಂತ ನೆನಪು ಮಾಡಿದರೆ ಸಾಕು, ಬಾಯೊಳಗಡೆ ನೀರು ಬರುತ್ತೆ, ಲಾವಾರಸ ಬರುತ್ತೆ. ಯಾಕೆ ಅಂತಂದರೆ ಅದರ ಸ್ವಭಾವ ನನಗೆ ಸಂಪೂರ್ಣವಾಗಿ ಪರಿಚಯ ಇದೆ, ಅದರ ರುಚಿ ಸಂಪೂರ್ಣವಾಗಿ ಪರಿಚಯ ಇದೆ. ಹಾಗಾಗಿ ಆ ಲಿಂಬೆಹಣ್ಣು ಅನ್ನುವಂಥದ್ದು ಸುಮ್ಮನೆ ಒಂದು ಹೆಸರು ಬಂದ ತಕ್ಷಣವೇ ಒಳಗಡೆ ಅಷ್ಟು ಕರ್ಮದಲ್ಲೇ ಅದು ಕ್ರಿಯೆ ಕೂಡ ಆಗಿಬಿಡುತ್ತೆ, ಲಾವಾರಸ ಉತ್ಪತ್ತಿ ಮಾಡಿಬಿಡುತ್ತೆ. ಹಾಗೆ ನಮಗೆ ಆತ್ಮದ ಸಂಪೂರ್ಣ ವಿಚಾರ, ಸಂಪೂರ್ಣ ಜ್ಞಾನ ಯಾವಾಗ ನಮಗೆ ಇಮರ್ಜ್ ಆಗುತ್ತೋ ಆವಾಗ ಆತ್ಮ ಅಂದರೆ ಸಾಕು, ಸಂಪೂರ್ಣವಾದಂಥ ಚೈತನ್ಯ, ಉತ್ಸಾಹ,
ಅದರೊಳಗೆ ಇರ್ತಕ್ಕಂಥ ಸುಖ, ಶಾಂತಿ, ಪ್ರೇಮ, ಆನಂದ ಒಮ್ಮೆಲೆ ಬುಗ್ಗೆಯ ರೂಪದಲ್ಲಿ ನಮಗೆ ಅನುಭೂತಿಗೆ ಬರಲಿಕ್ಕೆ ಆರಂಭ ಆಗುತ್ತೆ. ಇನ್ನೂ ನಮಗೆ ಬರ್ತಾ ಇಲ್ಲ ಅನ್ನೋರೆ, ನಾವು 20 ವರ್ಷ ಆಯಿತು, 30 ವರ್ಷ ಆಯಿತು, ಆತ್ಮದ ಅಭ್ಯಾಸವನ್ನು ಮಾಡ್ತಾ ಇದ್ದೀವಿ, ನನ್ನ ಆತ್ಮ ಅಂತಲೂ ಗೊತ್ತಾಗಿದೆ, ಆದರೆ ಯಾಕೆ ನಮಗೆ ಬರ್ತಾ ಇಲ್ಲ? ನಾವು ಬರೀ ಕಾಗದದ ಲಿಂಬೆಹಣ್ಣನ್ನು ಮಾತ್ರ ನೋಡಿದ್ದೀವಿ, ಲಿಂಬೆಹಣ್ಣಿನ ಬಗ್ಗೆ ವಿವರಗಳನ್ನು ತಿಳ್ಕೊಂಡಿದ್ದೀವಿ. ಆದರೆ ರಿಯಲ್ ಲಿಂಬೆಹಣ್ಣನ್ನು ಕೈಯಲ್ಲಿ ಮುಟ್ಟಿದರೂ ಕೂಡ ಅದು ಕೆಲಸಕ್ಕೆ ಬರೋದಿಲ್ಲ. ಆದರೆ ಅದರ ಸುಗಂಧ, ಅದರ ರುಚಿ, ಅದರ ಅನುಭವ ನಾಲಿಗೆ ಒಂದು ಸಲ ಸ್ಪರ್ಶ ಮಾಡಿತ್ತು ಅಂದರೆ ಮಾತ್ರನೇ ನಮಗೆ ಲಾವಾರಸ ಬರುತ್ತೆ. ಇಲ್ಲ ಅಂದರೆ ಲಿಂಬೆ ಹಣ್ಣನ್ನೇ ನೋಡದೇ ಇರುವಂಥ ಯಾವುದೇ ಒಂದು ದೇಶದ ಬೇರೆ ಪ್ರಜೆಗೆ ಅಥವಾ ಬೇರೆ ವ್ಯಕ್ತಿಗೆ ಅದನ್ನು ಕೊಟ್ಟಾಗ ನಮಗೆ ಬಂದಂಥ ಒಂದು ಲಾವಾರಸ ಅವ್ರ ಬಾಯಲ್ಲಿ ಬರೋದಿಲ್ಲ. ಯಾಕೆ ಅಂದರೆ ಅದು ಬರೀ ಅದರ ಬಗ್ಗೆ ಇನ್ಫಾರ್ಮೇಷನ್ ಇದ್ದಿರ್ಬೋದು ಅವರಿಗೆ, ಅದನ್ನು ಚಿತ್ರದಲ್ಲಿ ನೋಡಿದಾರಷ್ಟೇ ಅವರು, ಆದರೆ ಅದರ ಅನುಭವ, ಅದರ ರುಚಿಯ ಒಂದು ಅನುಭೂತಿಯ ಒಂದು ಸಂಸ್ಕಾರ ಇಲ್ಲದೆ ಇರೋದರಿಂದ ಆ ಕ್ರಿಯೆ ಒಳಪಡೋದಿಲ್ಲ. ಇಷ್ಟೇ ವ್ಯತ್ಯಾಸ. ಅವ್ರ ಮುಂದೂ ಅದೇ ಲಿಂಬೆಹಣ್ಣು ಇದೆ, ನಮ್ಮ ಮುಂದೂ ಕೂಡ ಅದೇ ಲಿಂಬೆಹಣ್ಣಿದೆ, ಆದರೆ ನಮಗೆ ಮಾತ್ರ ಲಾವಾರಸನೆ ಬರುತ್ತೆ, ಬಾಯಲ್ಲಿ ನೀರು ಇರುತ್ತೆ ಅಂತಂದರೆ ಅವ್ರಿಗೆ ಯಾಕಿಲ್ಲ ಅಂದರೆ ಅದರ ಅನುಭವ ಇಲ್ಲ ಅವರಿಗೆ. ಹಾಗಾಗಿ ನಾವು ಕೂಡ ಬರೀ ಆತ್ಮ ಅಂತ ಒಂದು ಚಿತ್ರದಲ್ಲಿ ನೋಡಿದ್ದೀವಿ, ಒಂದು ಜ್ಯೋತಿ ಅಂತ ಒಂದು ಇಮ್ಯಾಜಿನ್ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ, ಆತ್ಮ 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 ಅಂತ ಅದರ ಇನ್ಫಾರ್ಮೇಷನ್ ಮಾತ್ರ ನಾವು ತೊಗೊಂಡಿದ್ದೀವಿ ಅಷ್ಟೇ. ಆದರೆ ನಿಜವಾದ ಆತ್ಮದ ಅಸ್ತಿತ್ವ ಏನು, ಆತ್ಮದ ಯಥಾರ್ಥತೆ ಏನು, ಆತ್ಮದ ಸ್ವಭಾವ ಏನು, ಆತ್ಮದ ಸ್ವರೂಪ ಏನು ಅಂತ ಅದರ ಟೇಸ್ಟ್ ಮಾಡಬೇಕು ಅಂದರೆ ಅದು ಪರಮಾತ್ಮನೇ ಆಗಿರ್ಬೋದು, ಬೇರೆ ಯಾರೇ ಇದ್ದಿರ್ಬೋದು, ಯಾರಿಂದ ಎಷ್ಟೇ ಕ್ಲಾಸ್ಗಳು ಕೇಳಿದರೂ ಕೂಡ ಅದನ್ನು ಅನುಭವಕ್ಕೆ ತಂದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸ್ವತಃ ಆತ್ಮದ ಅನುಭೂತಿಯನ್ನು ಪಡಿಬೇಕು ಅಂದರೆ ಆ ಇನ್ಫಾರ್ಮೇಷನನ್ನು ತಗೊಂಡು ನಾನೇ ನನ್ನ ಅಂತರಾತ್ಮದ ಕಡೆಗೆ ಅಂತರ್ಮುಖಿಗಳಾಗಿ ಏಕಾಂತದಲ್ಲಿ ಭ್ರುಕುಟಿಯ ಮಧ್ಯದಲ್ಲಿ ನನ್ನ ಸ್ವರೂಪದ ಅವಲೋಕನೆಯನ್ನು ನಾನು ಮಾಡಿಕೊಳ್ಬೇಕು, ನನ್ನ ಸಂಶೋಧನೆಯನ್ನು ನಾನೇ ಮಾಡಿಕೊಳ್ಬೇಕು, ನಾನೇ ಸೆಲ್ಫ್ ರಿಸರ್ಚನ್ನು ಮಾಡಿಕೊಳ್ಬೇಕು. ಆಗ ಮಾತ್ರ ನಾನು ಒಳಗಡೆ ಹೋಗ್ತಾ 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 ನಾನು ಹೇಗಿದ್ದೀನಿ, ಸುಮ್ಮನೆ ಇನ್ಫಾರ್ಮೇಷನ್ ಸಿಕ್ಕಿದೆ, ಅಡ್ರೆಸ್ ಸಿಕ್ಕಿದೆ, ಭ್ರುಕುಟಿಯ ಮಧ್ಯದಲ್ಲಿ ಹೋಗಿ ನಮ್ಮನ್ನು ನಾವು ಇಮರ್ಜ್ ಮಾಡಿಕೊಳ್ಳೋದು ಅಂದರೆ ಆ ಇನ್ಫಾರ್ಮೇಷನಿಗೆ ತಕ್ಕಂತೆ ನಮ್ಮ ಅಸ್ತಿತ್ವವನ್ನು ಹುಡುಕುವಂತಹ ಕಾರ್ಯ ಸ್ವತಃ ನಾನೇ ಮಾಡಬೇಕು, ಸ್ವತಃ ನೀನೇ ಮಾಡಬೇಕು. ನೀವು ಅಲ್ಲ, ನಿಮಗೆ ನೀನೇ ಮಾಡಬೇಕು. ಇದನ್ನು ಯಾರೂ ಮಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಸ್ವಯಂ ಪರಮಾತ್ಮನೂ ಮಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ, ಬ್ರಹ್ಮನಂತ ಬ್ರಹ್ಮನೂ ಮಾಡ್ಸೋಕ್ಕೆ ಸಾಧ್ಯ ಇಲ್ಲ, ಮಮ್ಮಾರವ್ರಂತ ಮಮ್ಮಾನೂ ಮಾಡ್ಸೋಕ್ಕೆ ಸಾಧ್ಯ ಇಲ್ಲ. ಇನ್ಫಾರ್ಮೇಷನ್ ಕೊಡ್ಬೋದು, ಅವ್ರ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡ್ಕೊಳ್ಬೋದು, ಅವ್ರು ಮಾಡಿಕೊಂಡಿರುವ ವಿಧಾನವನ್ನು ನಮಗೆ ತಿಳಿಸಿಕೊಡ್ಬೋದು ಅವರ ದಯಾಹೃದಯದಿಂದ. ಆದರೆ ಇನ್ಫಾರ್ಮೇಷನ್ನು, ಅನುಭೂತಿ, ಎಕ್ಸ್ಪೀರಿಯನ್ಸನ್ನು ಕೇಳ್ಬೋದಷ್ಟೇ. ಆದರೆ ಅದನ್ನು ಮಾಡಬೇಕಾದಾಗ ನಾವು ಅಕೇಲ, ಏಕಾಂಗಿಯಾಗಿಯೇ ಒಳ ಪ್ರಯಾಣ ಇದೆ ಇದು. ಹಾಗಾಗಿ ಒಳಗಡೆ ನಾನು ಹೋಗಿ ನನ್ನ ಮೂಲ ಅಸ್ತಿತ್ವ ಇಮರ್ಜ್ ಆಗಬೇಕು ಅಂದರೆ ಏನು ಮಾಡಬೇಕು? ಇದಕ್ಕೊಂದಷ್ಟು ಸಮಯ ಕೇಳುತ್ತೆ. ಬರೀ ಸಮಯ ಕೇಳೋದಿಲ್ಲ, ಒಂದಷ್ಟು ಏಕಾಂತತೆ ಕೇಳುತ್ತೆ. ಬರೀ ಏಕಾಂತ ಇದ್ದರೆ ಸಾಲೋದಿಲ್ಲ, ನಿಶ್ಶಬ್ದ ಆಗಬೇಕಾಗತ್ತೆ, ಮೌನದಲ್ಲಿ ಹೋಗಬೇಕಾಗತ್ತೆ, ಪರಮ ಡೀಪ್ ಸೈಲೆನ್ಸಲ್ಲಿ ಹೋಗಬೇಕಾಗತ್ತೆ, ಸಂಕಲ್ಪಗಳ ಅತೀತ ಸ್ಥಿತಿಯನ್ನು ಮುಟ್ಟಬೇಕಾಗತ್ತೆ. ಅಣ್ಣವರೇ, ನಮಗೆ ಸಂಕಲ್ಪಗಳು ಬರ್ತವೆ. ಅದನ್ನು ಮೀರಿದಂಥ ನೀನು ಅಷ್ಟು ಸಮಯ ಕೊಡಬೇಕು. ನೀನು ನಮಗೆ ಅಗದ ತಕ್ಷಣವೇ ಭೂಮಿ ಅಗದ ತಕ್ಷಣವೇ ನೀರು ಬರೋದಿಲ್ಲಲ್ಲ. ಕೆಲವು ಕಡೆ 10 ಅಡಿ, ಕೆಲವು ಕಡೆ 20 ಅಡಿ, ಕೆಲವು ಕಡೆ 50 ಅಡಿ, ಕೆಲವು ಕಡೆ 1000 ಅಡಿ. ನೀರು ಎಷ್ಟು ಆಳಕ್ಕಿದೆಯೋ ಅಲ್ಲಿ ತನಕ ನಾನೇ ಹೋಗ್ಬೇಕಲ್ಲ, ಹೊರತಾಗ ಅದೇನು ಮೇಲೆ ಬರೋದಿಲ್ಲ ಪ್ರಯತ್ನ ಮಾಡ್ತಿದ್ದಾರೆ ಅಂತ. ನೀರು ಮುಟ್ಟುವವರಿಗೆ ಅಣ್ಣವರೇ, ಅವ್ರಿಗೇನು ಭಾಳ ಪುರುಷಾರ್ಥ ಮಾಡಿಲ್ಲ, ಭಾಳ ಮುಂದೆ ಹೋಗ್ಬಿಟ್ಟಿದ್ದಾರೆ, ನೀರು ಮೇಲೆ ಇದೆ, ಅವ್ರ ಸಂಸ್ಕಾರ, ಅವ್ರ ಪಾತ್ರ, ಅದು ಯಾರಿಗೂ ಹೋಲಿಕೆ ಆಗೋದಿಲ್ಲ. ಭೂಮಿಯೆಲ್ಲ ಒಂದೇ ಥರ ಕಾಣಿಸುತ್ತೆ, ಆದರೆ ನೀರು ಒಂದೊಂದು ಕಡೆ ಪಕ್ಕದಲ್ಲೇ 10 ಫೀಟ್ ಪಕ್ಕದಲ್ಲೇ ಹಾಕು 1 ಇಂಚ್ ಪರಕ್ಕಾದರೂ ಕೂಡ ನೀರು ವ್ಯತ್ಯಾಸ ಆಗೋಗಿದೆ. ಹಾಗೆ ನಮ್ಮ ಪಾತ್ರ ನಮ್ಮ ಸಂಸ್ಕಾರದ ಅನುಸಾರವಾಗಿ ಪ್ರಯತ್ನ ಆಧಾರಿತ ಆಗಿರುತ್ತೆ. ಹಾಗಾಗಿ ಅವ್ರಿಗಾಗ್ಬಿಟ್ಟಿದೆ, ನಮಗಾಗ್ತಾ ಇಲ್ಲ, ಅಥವಾ ನನಗೆ ಬೇಗ ಆಗಿಬಿಡುತ್ತೆ, ಇವರಿಗಾಗಲ್ಲ ಅಂತ ಯಾರೂ
ನಿರ್ಧಾರ ಮಾಡ್ಕೊಳ್ಬೇಡಿ. ಸೆಲ್ಫ್ ಡಿಸೈಡ್ ತೊಗೊಳ್ಬೇಡಿ, ಜಡ್ಜ್ಮೆಂಟ್ ತೊಗೊಳ್ಬೇಡಿ, ನನಗಾಗಲ್ಲ ಅಂತ ಅಂದ್ಕೊಳ್ಬೇಡಿ. ಎಲ್ಲರಿಗೂ ಸಾಧ್ಯ. ಯಾಕಂದರೆ ನೀರಿದೆಯಾ ಇಲ್ಲ ಅಂತ ಪಕ್ಕಾ ಗೊತ್ತಿಲ್ಲದೆ ಇರುತ್ತಾ ಯಾರೋ ಒಬ್ಬರನ್ನ ಕೇಳಿಬಿಟ್ಟು ಸುಮ್ಮನೆ ಇದೆ ಅನ್ನುವ ಭರವಸೆ ಮೇಲೆ ಹಾಕ್ತಾರಷ್ಟೇ. ಅವರು ಒಂದು ನಂಬಿಕೆ ಅಷ್ಟೇ, ಅವರಿಗೆ ಇರ್ಬೋದು, ಇರದೇನೋ ಇರ್ಬೋದು. ಎಷ್ಟೋ ಬೋರ್ವೆಲ್ ಫೇಲ್ ಆಗಿದೆ, ಆದರೆ 101% ಗ್ಯಾರಂಟಿಲಿ ಪರಮಾತ್ಮ ಕೊಟ್ಟಿದ್ದಾರೆ ನಿಮ್ಮಲ್ಲಿ ನೀರಿದೆ. ಯಾಕಂದರೆ ನೀವೇ ಸ್ವತಃ ಆತ್ಮ ಆಗಿರೋದ್ರಿಂದ, ಪರಮ ಪವಿತ್ರ ಸ್ವರೂಪವೇ ನೀನಾಗಿರೋದ್ರಿಂದ, ಸಚ್ಚಿದಾನಂದ ಸ್ವರೂಪರೇ ನೀವಿರೋದ್ರಿಂದ ಸ್ವಲ್ಪ ಆಳದಲ್ಲಿ ಹೋಗಲೇಬೇಕು, ಸ್ವಲ್ಪ ಪ್ರಯತ್ನ ಪಡಲೇಬೇಕು, ಅದಕ್ಕಾಗಿ ಸಮಯ ಮೀಸಲಿಡಲೇಬೇಕು. ಸ್ವಲ್ಪ ಸೈಲೆನ್ಸಲ್ಲಿ ಬನ್ನಿ, ಸಂಕಲ್ಪಗಳನ್ನು ಕಡಿಮೆ ಮಾಡ್ತಾ 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 ಡೆಡ್ ಸೈಲೆನ್ಸಲ್ಲಿ ಹೋಗಿ ಸಂಕಲ್ಪಾತೀತ ಸ್ಥಿತಿಯಲ್ಲಿ ಆತ್ಮವನ್ನು ಇಮರ್ಜ್ ಮಾಡ್ಕೊಳ್ಳಿ. ಅದು ತಾನಾಗೆ ಆಗೋದದು, ಅದು ಯಾರೂ ಮಾಡಲಿಕ್ಕಾಗಲ್ಲ. ಬೇರಿಗೆ ಕೆಳಗಡೆ ನೀರು ಹಾಕೋದಷ್ಟೇ ನಮ್ಮ ಕೆಲಸ. ಹೂವು ನಾವು ಮಾಡೋಕ್ಕಾಗಲ್ಲ, ಮೊಗ್ಗು ನಾವು ಮಾಡೋಕ್ಕಾಗಲ್ಲ. ಅದು ತಾನಾಗೆ ತಾನು ಮೊಗ್ಗು ಬಂದು ತಾನಾಗೆ ತಾನು ಹೂವರಳಿದಾಗ ಮಾತ್ರ ತಾನಾಗೆ ತಾನು ಸುಗಂಧವನ್ನು ಹರಡಿಸುತ್ತೆ. ಹೇಗೋ ನಾವು ಬೇರಿಗೆ ಕೆಲಸ ಮಾಡ್ತಾ ಹೋಗಬೇಕಷ್ಟೇ. ನೀರು ಗೊಬ್ಬರವನ್ನು ಕೊಡೋದಷ್ಟೇ ನಮ್ಮ ಕೆಲಸ. ಅದು ಬಿಟ್ಟರೆ ತಾನಾಗಿ ಆಗಬೇಕಾಗತ್ತೆ. ಹೇಗೋ ಹಾಗೆ ಇದು ಕೂಡ ನಾವು ಅದನ್ನು ಮತ್ತೆ 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 ಸ್ಮೃತಿಯಲ್ಲಿ ಕೂಡಿಸುವ ಪ್ರಯತ್ನ ಮಾಡಬೇಕು. ಶರೀರವನ್ನು ಕೂಡಿಸಬೇಕು, ಮನಸ್ಸನ್ನು ಏಕಾಗ್ರ ಮಾಡಬೇಕು, ಸಾಧ್ಯವಾದಷ್ಟು ಸೈಲೆನ್ಸಲ್ಲಿ ಹೋಗಬೇಕು, ಏಕಾಂತದಲ್ಲಿ ಮತ್ತೆ 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 ಆಳದಲ್ಲಿ ಹೋಗೋ ಪ್ರಯತ್ನ. ಕೆಲವು ಸಲ 15 ನಿಮಿಷ, 20 ನಿಮಿಷ, ಅರ್ಧ ಗಂಟೆ, 1 ಗಂಟೆ, 2 ಗಂಟೆ, 3 ಗಂಟೆ, ಎಷ್ಟು ಸಾಧ್ಯನೋ ಅಷ್ಟು ಹೋಗಬೇಕು. ಅಯ್ಯೋ ಅಣ್ಣವ್ರೆ ಅಷ್ಟು ಟೈಮ್ ಇಲ್ಲ ಅಂದ್ರೆ ನೋ ಪ್ರಾಬ್ಲಮ್, ನಷ್ಟ ಯಾರಿಗೇನೂ ಇಲ್ಲ. ಇಲ್ಲಿ ನನಗೆ ಬೇಕು ನೀರು ಅಂದ್ರೆ ನಾನು ಹೋಗಬೇಕು, ಹಗಲು ರಾತ್ರಿ ನಾನು ಹಾಕಬೇಕು. ಬೋರ್ವೆಲ್ ಹೆಂಗೆ ಹಾಕ್ತಾರೆ ಅವ್ರು? ಇವತ್ತೊಂದು 10 ಫೀಟ್ ಹಾಕಿ, ನಾಳೆ ಒಂದು 10 ಫೀಟ್ ಹಾಕಿ, ನಾಡ್ದೊಂದು 50 ಫೀಟ್ ಹಾಕ್ತಾರೆ. ನೀರು ಸಿಗೋರ್ಗೂ ಅದು 1000 ಅಡಿನೋ 2000 ಅಡಿನೋ ಒಂದು ಸಲ ಸ್ಟಾರ್ಟ್ ಮಾಡಿದ್ರೆ 2 ದಿನ ಹಗಲು ರಾತ್ರಿ ಕಷ್ಟಪಡ್ತಾರೆ. 20-30 ಜನ ನೀರು ಸಿಗಲಿವರೆಗೂ ಹೋಗ್ತಾರೆ. ಹಾಗೆ ನಾವು ಇವತ್ತೊಂದು 10 ಅಡಿ ತೋಡ್ತೀವಿ, ನಾಳೆ ಇದು ಹಂಗಾಗಲ್ಲ. ಇದು ಹಂಗೆ ಹೋಗ್ತಾ ಇರಬೇಕು. ಇವತ್ತೊಂದು ದಿನ ಅರ್ಧ ಗಂಟೆ ಬೆಳಗ್ಗೆ ಕೂತ್ಕೊಂಡ್ಬಿಟ್ಟೆ, ಮತ್ತು ಇಡೀ ದಿನ 23 ಗಂಟೆ ವ್ಯವಹಾರದಲ್ಲಿ ಮುಳುಗಿಬಿಡ್ತೀನಿ. ಮತ್ತೆ ಸಾಯಂಕಾಲ ಒಂದು ಅರ್ಧ ಗಂಟೆ ಕೂತು ಬಿಡ್ತೀನಿ, ಮತ್ತೆ ಏನೋ ಮಾಡಿಬಿಡ್ತೀನಿ. ಹಂಗಾಗಲ್ಲ. ಇದು ಬ್ರಹ್ಮನಂತ ಬ್ರಹ್ಮನಿಗೆ ಆಗಿಲ್ಲ, ಮಮ್ಮ ಅಂತ ಮಮ್ಮರವ್ರಿಗೆ ಆಗಿಲ್ಲ. 14 ವರ್ಷ ಬೆಟ್ಟದ ಮೇಲೆ ಕೂಡಿಸಿದ್ರು ಪರಮಾತ್ಮ ಅವರನ್ನು. ನೀವೇನು ಮಾಡೋದು ಬೇಕಾಗಿಲ್ಲ. ಫಸ್ಟ್ ನಿಮ್ಮಲ್ಲಿ ನೀರು ತೆಗಿರಿ, ನಿಮ್ಮ ಆತ್ಮದ ಸ್ವರೂಪವನ್ನು ಇಮರ್ಜ್ ಮಾಡ್ಕೊಳ್ಳಿ, ನಿಮ್ಮ ಸೆಲ್ಫ್ ಎಕ್ಸ್ಪೀರಿಯನ್ಸನ್ನು ನೀವು ಮಾಡ್ಕೊಳ್ಳಿ, ನೀವು ಸೆಲ್ಫ್ ಅಥಾರಿಟಿ ಆಗಿ. ಅದಾದ ಮೇಲೆ ನೀವು ಲೋಕೋದ್ಧಾರ. ನಿಮ್ಮ ಅನುಭವದ ಆಧಾರದ ಮೇಲೆ ಬೇರೆಯವರನ್ನು ಪರಿವರ್ತನೆ ಮಾಡ್ಬೋದು, ಬೇರೆಯವರಿಗೆ ದಾರಿ ತೋರಿಸ್ಬೋದು. ನಾನು ಕೂಡ ಸ್ವಯಂ ಪರಮಾತ್ಮ ಇದ್ರೂ ಇನ್ಫಾರ್ಮೇಷನ್ ನಿಮಗೆ ಕೊಟ್ಟಿದ್ದೀನಿ ಅಷ್ಟೇ. ನಾನು ಪ್ರಾಕ್ಟಿಕಲ್ ಸ್ವರೂಪ ಅಲ್ಲ. ನಾನು ಓನ್ಲಿ ಥಿಯರಿ ಮಾತ್ರ ಕೊಡೋದು. ಆದರೆ ನೀವು ಅದರ ಪ್ರಾಕ್ಟಿಕಲ್ ಸ್ವರೂಪರಾಗಿ ಹೋದಾಗ ಮಾತ್ರನೇ ಸರ್ವಿಸ್ ಆಗುತ್ತೆ. ಇದನ್ನೇ ಪರಮಾತ್ಮ ಮಾಡಿಸಿದ್ದು, ಬ್ರಹ್ಮ ಮಾಡಿದ್ದು, ಮಮ್ಮ ಮಾಡಿದ್ದು. ಅಂಥವರೇ ಮಾಡಿದ್ದಾರೆ. ಅವರಿಗೆ ನೀರು ಮೇಲೇ ಇತ್ತು. ಯಾಕಂದರೆ 84 ಜನ್ಮಗಳು ಇದನ್ನು ಮಾಡಿದರೂ ಕೂಡ ಅದನ್ನು ಪಕ್ಕಾ ಅವರು ಅನುಭೂತಿ ಮಾಡಿಯೇ ಹೋಗಿದ್ದರು. ಪ್ರತಿ ಕಲ್ಪದಲ್ಲಿ ಅಷ್ಟು ಪರ್ಫೆಕ್ಟಾಗಿ ಅವ್ರನ್ನೇ ಆರಿಸ್ಕೊಂಡಿದ್ದಾರೆ ಅಂತಂದ ಮೇಲೆ ಪರಮಾತ್ಮ ಆರಿಸಿಕೊಂಡ ಭೂಮಿ ಎಷ್ಟು ಫಲವತ್ತಾಗಿರುತ್ತೆ, ಎಷ್ಟು ನೀರಿನಿಂದ ಕೂಡಿರುತ್ತೆ ಅಂತ ಗೊತ್ತು. ಅಂಥವರೇ ಅಷ್ಟು ವರ್ಷಗಳ ಕಾಲ ಸಾಧನೆ ಮಾಡಬೇಕಾಯಿತು, ಅಷ್ಟು ಧಾರಣೆ ಮಾಡಬೇಕಾಯಿತು. ಅಂದರೆ ಇನ್ನು ನಮಗೆ ಬೇಕಾಗಿಲ್ವ? ಬೇಕು. ಅದರ ಒಂದು ತೀವ್ರತೆ ನಮಗೆ ಗೊತ್ತಾಗಿಲ್ಲ, ಅದರ ಒಂದು ವ್ಯಾಲ್ಯೂ ನಮಗೆ ಗೊತ್ತಾಗ್ತಿಲ್ಲ. ಸುಮ್ಮನೆ ಏನೋ ಹೊರಗಿನ ಧಾರಣೆಗಳನ್ನು ಮಾಡಿಕೊಂಡು ಮುರಳಿ ಕೇಳಿಕೊಂಡು ಸಂಪ್ರದಾಯದಂತೆ ನಡೆಸ್ಕೊಂಡು ನಾವು ಬಾಬನ ಮಕ್ಕಳಂತ ಬ್ಯಾಡ್ಜ್ ಹಾಕ್ಕೊಂಡು ವರ್ಷಕ್ಕೊಮ್ಮೆ ಮೌಂಟ್ ಅಬುಗೆ ಹೋಗಿ ಬಂದುಬಿಟ್ರೆ ಮುಗೀತು ನಮ್ಮ ಕೆಲಸ ಅಂದ್ಕೊಂತೀವಿ. ಇದೇನಕ್ಕೂ ಉಪಯೋಗ ಇಲ್ಲ. ಮಾಡಿದರು ಅಷ್ಟೇ, ಬಿಟ್ಟರು ಅಷ್ಟೇ. ಹೊರಗಡೆ ವೇಷ ಇದು. ವೇಷ ಹಾಕೋದು. ಅವರಿನ್ನೆಲ್ಲೋ ದೇವಸ್ಥಾನಕ್ಕೆ ಹೋಗ್ತಾರೆ, ನಾವು ಒಂದು ಕಡೆ ಹೋಗ್ತೀವಿ. ಅವ್ರಿನ್ಯಾವ ಥರನೋ ವೇಷ ಹಾಕ್ತಾರೆ, ನಾವು ಒಂದು ಥರ ಹಾಕ್ತೀವಿ. ಅವರೇನೋ ಒಂದಷ್ಟು ಧಾರಣೆಗಳು ಇಟ್ಕೊಂಡವ್ರು, ನಾವೇನೋ ಒಂದಷ್ಟು ಸಂಪ್ರದಾಯಗಳನ್ನು ಮಾಡ್ಕೊತೀವಿ. ಅವ್ರು ಯಾವುದೋ ರೂಪದಲ್ಲಿ ಒಂದು ಶಾಸ್ತ್ರನೋ ಇನ್ನೊಂದು ಕೇಳ್ತಾರೆ, ನಾವು ಒಂದು ಥರ ದಿನ ಮುರಳಿ ಕೇಳ್ತೀವಿ. ಏನೂ ಆಗೋದಿಲ್ಲ ಇದರಿಂದ. ನಾವು ಮನೇಲಿ ಫೋಟೋ ಇಟ್ಟಿವಿ ಅಣ್ಣವ್ರೆ, ಭೋಗ ಇಡ್ತೀವಿ ಅಣ್ಣವ್ರೆ, ದಿನ ಬೆಳಗ್ಗೆ ಗುಡ್ ಮಾರ್ನಿಂಗ್ ಹೇಳ್ತೀವಿ, ಗುಡ್ ನೈಟ್ ಹೇಳ್ತೀವಿ. ನೀವು ಹೇಳಿಲ್ಲ ಅಂದ್ರೆ ಪರಮಾತ್ಮನಿಗೇನು ಪರಕೆ ಬೀಳಲ್ಲ. ಉದ್ದೇಶ ಏನು ಅಂದರೆ ಆರಂಭಿಕ ಹಂತದವರಿಗೆ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿಕೊಂಡು ಸ್ಥೂಲದಿಂದ ಸೂಕ್ಷ್ಮದ ಕಡೆಗೆ, ಸೂಕ್ಷ್ಮದಿಂದ ನಿರಾಕಾರದ ಕಡೆಗೆ ಹೋಗುವಂಥ ಒಂದು ಹಾದಿಯಲ್ಲಿ ಒಂದೇ ಸಲಕ್ಕೆ ಏಣಿ ಹಾಕ್ಲಿಕ್ಕಾಗಲ್ಲ ಆಕಾಶಕ್ಕಂತೇಳಿ ಒಂದೊಂದೇ ಹೆಜ್ಜೆಯನ್ನು ಮಕ್ಕಳನ್ನ ಕರ್ಕೊಂಡು ಹೋಗಬೇಕು ಅಂತ ಸ್ಥೂಲದಲ್ಲಿ ಒಂದಷ್ಟು
ಪರಿವರ್ತನೆಯನ್ನು ತಂದುಕೊಳ್ಳೋದಕ್ಕೆ ಹೇಳಿ ಆಮೇಲೆ ಸೂಕ್ಷ್ಮದ ಧಾರಣೆಗಳನ್ನು ಕೊಟ್ಟು ಅನಂತರ ನಿರಾಕಾರಕ್ಕೆ ಒಯ್ತಾರೆ ಅಂತ. ಆದರೆ ಎಷ್ಟು ವರ್ಷ ಇದನ್ನೇ ಮಾಡ್ತಾ ಕೊಡೋದು? 10 ವರ್ಷ, 20 ವರ್ಷ, 30 ವರ್ಷ, 40 ವರ್ಷ, 90 ವರ್ಷ ಕಳೆದೋಯ್ತು ಯಜ್ಞ. ಈಗ ಎಲ್ಲಿದ್ದೀವಿ ನಾವು? ನಮಗೊಂದು ವರ್ಷ ಆಯಿತು, ನಮಗೆ 2 ವರ್ಷ ಆಯಿತು, ನಮಗೆ 5 ವರ್ಷ 10 ವರ್ಷ ಆಗಿರ್ಬೋದು. ಯಜ್ಞ ಅಂತೂ ಅಂತಿಮ ಸಂಪನ್ನ ಆಗುವ ಸ್ಥಿತಿಗೆ ಬಂದಾಗಿದೆ. ಈಗಲಾದರೂ ನಾವು ಎಚ್ಚೆತ್ತುಕೊಳ್ಬೇಕು. ಇನ್ನು ಮುಂದೆ ಒಂದೊಂದು ದಿನ, ಒಂದೊಂದು ಗಂಟೆ, ಒಂದೊಂದು ನಿಮಿಷ, ಒಂದೊಂದು ಕ್ಷಣವೂ ಕೂಡ ವ್ಯರ್ಥ ಮಾಡಿದರೆ ಇದಕ್ಕೆ ದಂಡ ತೆರಲೇಬೇಕಾಗುತ್ತೆ. ಇನ್ನು ಮುಂದೆ ಒಂದೊಂದು ಕ್ಷಣ ಅನ್ನೋದು ಒಂದೊಂದು ಯುಗದ ಥರ ಕಾಣಿಸುತ್ತೆ. ಅದು ಜಗತ್ತಿನವರಿಗೆ ಕಾಣಿಸೋದಿಲ್ಲ, ಬಾಬರವ್ರ ಮಕ್ಕಳಿಗೆ ಕಾಣಿಸುತ್ತೆ. ಯಾಕಂದರೆ ನಮಗೆ ತ್ರಿಕಾಲ ಜ್ಞಾನದ ಕಣ್ಣು ಸಿಕ್ಕಾಗಿದೆ. ಸಾವು ನಮ್ಮ ಕಣ್ಣೆದುರಲ್ಲಿರುವ ಸರ್ಟಿಫಿಕೇಟ್, ಡೆತ್ ಸರ್ಟಿಫಿಕೇಟ್ ಬಂದಾಗಿದೆ ನಮಗೆ ಆಲ್ರೆಡಿ. ಆಕ್ಸಿಜನ್ ಇಟ್ಟಾಗಿದೆ ನಮ್ಮ ಮೂಗಿಗೆ, ಯಾವಾಗ ಬೇಕಾದರೂ ತೆಗೆದ್ರು ಡೆಡ್ ಅಂತ ಅನೌನ್ಸ್ ಮಾಡಿಬಿಡ್ತಾರೆ ಅಷ್ಟೇ. ಅದಕ್ಕಾಗಿಯೇ ಇವಾಗಲಾದರೂ ನಾವು ಡೀಪ್ ಸೈಲೆನ್ಸ್, ಬೇರೆ ನೋ ಶಾರ್ಟ್ ಕಟ್ ರೂಟ್, ನೋ ಎಕ್ಸ್ಕ್ಯೂಸ್. ಬೇರೆಯವ್ರಿಗೆ ಎಕ್ಸ್ಕ್ಯೂಸ್ ಸಿಗ್ಬೋದು ಡ್ರಾಮಾದಲ್ಲಿ, ಬಟ್ ಬಾಬರವ್ರ ಮಕ್ಕಳಿಗೆ ನೋ ಎಕ್ಸ್ಕ್ಯೂಸ್. ಯಾಕಂದರೆ ಇಂಥ ಸೃಷ್ಟಿಕರ್ತ ಪರಮಾತ್ಮ ಪರಮಧಾಮ ಬಿಟ್ಟು, ಪವಿತ್ರ ಸ್ಥಾನ ಬಿಟ್ಟು, ಅಪವಿತ್ರ ಪ್ರಪಂಚ ವಿಕಾರಿ ಶರೀರದೊಳಗೆ ಬಂದು ಒಂದಲ್ಲ ಎರಡಲ್ಲ 100 ವರ್ಷಗಟ್ಟಲೆ ನಮಗೆ ಪಾಠ ಮಾಡಿದರೂ ಕೂಡ ನಮ್ಮದೇ ಲೋಕದಲ್ಲಿ ನಾವಿರ್ತೀವಿ, ನಮ್ಮದೇ ಕಾರಣಗಳನ್ನು ಕೊಡ್ತೀವಿ. ಆಡಿದ್ದೇ ಆಟ, ಮಾಡಿದ್ದೇ ಶಾಸನ ಅಂತ ಸುಮ್ಮನೆ ಹೋಗ್ತಾ ಇದ್ದೀವಿ ಕುರಿಗಳ ಥರ, ಗೊತ್ತಿದ್ದು ಗೊತ್ತಿಲ್ಲದಂತೆ, ಏನು ಗೊತ್ತಿಲ್ಲ ಅಮಾಯಕ ಜಾಣರ ಥರ ಹೋಗ್ತಾ ಇದ್ದೀವಿ. ಅಂದರೆ ಇದು ಮಾಯೆ ಅಂದ್ಕೊಳ್ಬೇಕು, ಅಥವಾ ನಾವು ತಿಳಿದು ನಮ್ಮ ಕಾಲ ಮೇಲೆ ನಾವು ಕಲ್ಲು ಹಾಕ್ಕೊಳ್ಳೋದನ್ಬೇಕು, ಅಥವಾ ನಮ್ಮ ಅದೃಷ್ಟಕ್ಕೆ ನಾವು ಬರೆ ಹೇಳ್ಕೊಳ್ಳೋದನ್ಬೇಕು. ನಾವೇ ವಿಚಾರ ಮಾಡಬೇಕು. ಇದ್ರ ಬಗ್ಗೆ ಯಾರೂ ಸರ್ಟಿಫಿಕೇಟ್ ಕೊಡೋ ಅವಶ್ಯಕತೆ ಇಲ್ಲ. ಹಾಗಾಗಿ ಇನ್ನು ಮುಂದಾದರೂ ಕೂಡ ನಾವು ಸೀರಿಯಸ್ ಆಗಿ, ಪವಿತ್ರತೆ ಅಂತಂದರೆ ಬರೀ ಹೊರಗೆ ತಲೆ ಕೆಡಿಸ್ಕೊಳ್ಬೇಡಿ. ಹೊರಗಡೆ ಸ್ವಲ್ಪ ಹೆಚ್ಚು ಕಡಿಮೆ ಇರೋದೇ, ಅದು ಸ್ವಲ್ಪ ಹೆಚ್ಚು ಕಡಿಮೆ ಆದ ತಕ್ಷಣ ನಿಮ್ಮ ಸ್ಥಿತಿ ಡಗಮಗ ಮಾಡೋಕ್ಕಲ್ಲ. ಈಗ ಒಂದು ದಿನ ಮುರಳಿ ಕ್ಲಾಸ್, ಯಾವುದೋ ಒಂದು ಕಾರಣಕ್ಕೆ ನಿಮಗೆ ಮುರಳಿ ಕ್ಲಾಸ್ ಬರೋಕ್ಕಾಗಲಿಲ್ಲ. ನಿಯಮ ಹಾಕಿರೋದೇನು? ನೀವು ಪ್ರತಿನಿತ್ಯ ಮುರಳಿಯನ್ನು ಕೇಳಲಿಲ್ಲ ಅಂದರೆ ನಿಮ್ಮ ಸ್ಥಿತಿ ಅಲ್ಚಲದಲ್ಲಿ ಬರುತ್ತೆ. ಯಾಕಂದರೆ ಪ್ರಪಂಚದ ವಾತಾವರಣ ಸರಿ ಇಲ್ಲ. ಒಂದು ಸ್ವಲ್ಪ ನೀವು ಹೊರಗಡೆ ಹೋದರೂ ಸಾಕು, ನಿಮ್ಮ ಮನಸ್ಸು ಗಲಿಬಿಲಿ ಆಗಿಬಿಡುತ್ತೆ, ನಿಮ್ಮ ಮನಸ್ಸು ಚಂಚಲ ಆಗುತ್ತೆ, ನೀವು ಗಾಬರಿಯಲ್ಲಿ ಬರ್ತೀರಿ, ಭಯದಲ್ಲಿ ಬರ್ತೀರಿ, ಏಕರಸ ಸ್ಥಿತಿಯಲ್ಲಿ ಇರಲಿಕ್ಕೆ ಆಗೋದಿಲ್ಲ. ಆ ಸ್ಥಿತಿಯನ್ನು ಕಾಪಾಡಿಕೊಳ್ಬೇಕು ಅಂದ್ರೆ ಪ್ರತಿನಿತ್ಯ ಜ್ಞಾನವನ್ನು ಕೇಳಬೇಕು ಅನ್ನೋ ಕಾರಣಕ್ಕೆ ನಿಯಮ. ಆದರೆ ಪರಿಸ್ಥಿತಿ ಹೆಂಗೆ ಅಂಟ್ಕೊಂಡ್ಬಿಟ್ಟಿರ್ತೀರಿ ನೀವು ಅಂದರೆ, ಒಂದು ದಿನ ಅಕಸ್ಮಾತ್ ಏನೋ ಆಯಿತು, ಸಾಯಂಕಾಲ ಕೇಳ್ಬೋದು, ಇಲ್ಲ ಮನೆಯಲ್ಲೇ ಇದ್ದುಕೊಂಡು ಕೇಳ್ಬೋದು. ಅಕಸ್ಮಾತ್ ಒಂದು ದಿನ ನಾವು ಸೆಂಟ್ರಿಗೆ ಹೋಗೋಕ್ಕಾಗಲಿಲ್ಲ ಅಂದರೆ ಇಡೀ ದಿನ ನೀವು ಹೆಂಗಿರ್ತೀರಿ ಅಂತಂದರೆ, ಇದನ್ನು ಈ ಥರ ತೊಗೊಳ್ಳೋದು ಜ್ಞಾನ. ಅಯ್ಯೋ ಇವತ್ತು ಮಿಸ್ ಮಾಡಿಬಿಟ್ಟೆ ಬಾಬಾ, ಸಾರಿ ಬಾಬಾ, ಸಾರಿ ಬಾಬಾ, ಸಾರಿ ಬಾಬಾ. 24 ಗಂಟೆ ಸಾರಿ ಕೇಳ್ಕೊಂಡು 24 ಗಂಟೆ ಅಲ್ಚಲದಲ್ಲಿದ್ದು 24 ಗಂಟೆ ವ್ಯರ್ಥ ಮಾಡೋದು, 24 ಗಂಟೆ ಸ್ಥಿತಿಯನ್ನು ಕೆಡಿಸ್ಕೊಳ್ತೀರಿ ಅಂತಂದರೆ ಸಂಪ್ರದಾಯನೇ ನಿಮಗೆ ಮುಳ್ಳಾಗುತ್ತೆ. ಡ್ರಾಮಾ ಅನುಸಾರ, ಸಮಯ ಅನುಸಾರ ಆಗಿಲ್ವಾ, ನೋ ಪ್ರಾಬ್ಲಮ್ ಅಂತ ರೀಸನ್ ಇತ್ತಾ? ಸ್ಥಿತಿ ಉಳಿಸ್ಕೊಳ್ಳೋದು ಮುಖ್ಯನೇ ಹೊರತಾಗಿ ನೀವು ಎಷ್ಟು ಸಲ ಮುರಳಿ ಕೇಳಿದ್ರಿ, ಎಷ್ಟು ವರ್ಷದಿಂದ ಕೇಳಿದ್ರಿ, ಏನು ಬಂತು ಮತ್ತೆ ಉಪಯೋಗ? ಇಷ್ಟು ವರ್ಷ ಮುರಳಿ ಕೇಳಿ ಒಂದು ದಿನ ಸಮಚಿತ್ತತೆಯನ್ನು ಉಳಿಸ್ಕೊಳ್ಳೋಕ್ಕಾಗಲಿಲ್ಲ ನಿಮಗೆ ಅಂದರೆ, ಹಾಗಂತ ಮಿಸ್ ಮಾಡಿದ್ರೆ ನಡೆಯುತ್ತೆ ಅಂತ ಹೇಳ್ತಾ ಇಲ್ಲ. ಮಿಸ್ ಮಾಡಬೇಕು ಅಂತಂದ್ರೆ ಅರ್ಥ ಅಲ್ಲ, ಮನೆಯಲ್ಲೇ ಕೇಳ್ಬೋದು ಅಂತಲ್ಲ. ಅನಿವಾರ್ಯ ಕಾರಣ ಇದ್ದಾಗ ಶ್ರೀಮತನೇ ನಮಗೆ ಅಲ್ಚಲದಲ್ಲಿ ತರಿಸಬಾರ್ದು, ಶ್ರೀಮತನೇ ನಮಗೆ ಒಂದು ಥರ ಮುಳ್ಳಾಗಿ ಕಾಣಿಸ್ಬಾರ್ದು, ಶ್ರೀಮತನೇ ಕಠಿಣ ಕಡಲೆ ಆಗಬಾರದು. ನಮಗೆ ಶ್ರೀಮತ ಇರೋದೇ ನಮ್ಮ ಸ್ಥಿತಿಗೋಸ್ಕರ. ನೀವು ಎಲ್ಲಾದರೂ ಇರಿ, ಹೇಗಾದರೂ ಇರಿ, ಎಂಥದ್ದೇ ಪರಿಸ್ಥಿತಿ ನಿಮ್ಮ ಜೀವನದಲ್ಲಿ ಬಂದಿರಲಿ, ಪಾತ್ರ ಎಷ್ಟೇ ಡಗಮಗದಲ್ಲಿ ಬಂದಿರಲಿ, ಎಷ್ಟೇ ನಿಮಗೆ ಗೊಂದಲದ ವಾತಾವರಣ ಇದ್ದರೂ ಕೂಡ ಅಲ್ಲಿಯೂ ಕೂಡ ನೀವು ಪರಮಶಾಂತ ಸ್ಥಿತಿಯನ್ನು ಉಳಿಸ್ಕೊಂಡು ಸಾಕ್ಷಿ ಸ್ಥಿತಿಯಲ್ಲಿ ಬಂದ್ರಿ ಅಂದರೆ ಇಷ್ಟು ವರ್ಷ ಮುರಳಿ ಕೇಳಿದ್ದಕ್ಕೂ ನೀವು ಅಲ್ಪ ಸ್ವಲ್ಪ ಧಾರಣೆ ಮಾಡಿದ್ದಕ್ಕೂ ಸಾರ್ಥಕ. ಇಲ್ಲ ಇಷ್ಟು ವರ್ಷ ಮಾಡಿ ಒಂದು ದಿನ ಏನೋ ಸ್ವಲ್ಪ ಅಕಸ್ಮಾತಾಗಿ ಡ್ರಾಮಾ ಅನುಸಾರ ಮಿಸ್ ಆಯಿತು ಅಂದಾಗ ಇಡೀ ದಿನ ಅಲ್ಚಲದಲ್ಲಿ ಬರೋದು, ಗಾಬರಿಯಲ್ಲಿ ಬರೋದು, ತೊಂದರೆ ಮಾಡಿಕೊಂಡೆ, ಅಯ್ಯೋ ಮಿಸ್ ಮಾಡಿಬಿಟ್ಟೆ ನಾನು ಇವತ್ತು, ಏನೋ ಒಂದು ಆಗೋಗ್ಬಿಡ್ತು. ಅದರಿಂದ ಏನೂ ಆಗೋದಿಲ್ಲ. ಬರೀ ಸ್ಥೂಲ ಧಾರಣೆಗೆ ಮುಗಿದೋಗೋದಿಲ್ಲ. ಇದು ಸ್ಥೂಲ ನಿಯಮಗಳನ್ನು ಪಾಲಿಸೋದರಲ್ಲಿ ಇಲ್ಲ. ಇದು ಒಳಗಿನ ಅಂತರ್ಮುಖದ ಸ್ಥಿತಿಯಲ್ಲಿ ನಿಜವಾದ ಪವಿತ್ರತೆ ಇರುವಂಥದ್ದು. ಹಾಗಾಗಿ ಸದಾಕಾಲ ಏಕರಸ ಸ್ಥಿತಿಯಲ್ಲಿ ಇರೋದು, ಸದಾ ಆತ್ಮೀಯ ಸ್ಥಿತಿಯಲ್ಲಿ ಇರೋದು, ಆತ್ಮದ ಸ್ವರೂಪವನ್ನು ಇಮರ್ಜ್ ಮಾಡಿಕೊಂಡು ಆ ಆತ್ಮದ ಸ್ವಭಾವದಲ್ಲಿ ಬದುಕುವುದು ನಿಜವಾದ ಘನತೆಯಾಗಿದೆ. ಇದೇ ನಿಜವಾದ ಪವಿತ್ರತೆಯಾಗಿದೆ. ಆಗ ನಾವು ಮಾಸ್ಟರ್ ಜ್ಞಾನ ಸ್ವರೂಪರಾಗಲಿಕ್ಕೆ
ಸಾಧ್ಯ. ಆದರೆ ಇದು ಯಾಕಾಗಲ್ಲ ಅಂದ್ರೆ ಬಾಬರವರು ಹೇಳ್ತಾರೆ, ವ್ಯರ್ಥ ನಿಮ್ಮಲ್ಲಿ ಎಲ್ಲಿಯ ತನಕ ಇರುತ್ತೋ ಅಲ್ಲಿಯ ತನಕ ಸಮರ್ಥತೆ ಅನುಭೂತಿ ಆಗೋದಿಲ್ಲ ಅಂತ ಹೇಳ್ತಾರೆ. ಅಂದರೆ ನಮ್ಮ ವಿಚಾರಗಳಲ್ಲಿ ವ್ಯರ್ಥ, ಮಾಡುವ ಕರ್ಮಗಳಲ್ಲಿ ವ್ಯರ್ಥ, ಏನೋ ವ್ಯರ್ಥ ತುಂಬಿಕೊಂಡಿರೋದ್ರಿಂದನೇ ಆ ಸಮರ್ಥತೆ ಅನುಭವ ಆಗೋದಿಲ್ಲ ಅಂತ ಹೇಳ್ತಾರೆ. ಇವತ್ತಿಂದ ನಮಗೆ ಬೇರೆ ಏನೂ ಕೆಲಸ ಇಲ್ಲ, ಏನು ಬೇಕಾದರೂ ಆಗಿರಲಿ, ಎಷ್ಟು ಪಾತ್ರಕ್ಕೆ ಏನು ಅನಿವಾರ್ಯ ಇದೆಯೋ ಅಷ್ಟು ಮಾತ್ರ ಅದರ ಕಡೆಗೆ ಗಮನ ಕೊಟ್ಟು ಆ ಸಮಯದಲ್ಲೂ ಕೂಡ ಸ್ಥಿತಿಯನ್ನು ಉಳಿಸ್ಕೊಂಡೆ. ಫಸ್ಟ್ ಮಸ್ಟ್ ಅಂಡರ್ಸ್ಟುಡ್ ಸ್ಥಿತಿ ಇಟ್ಕೊಂಡು ನೀವು ಏನು ಬೇಕಾದರೂ ಸ್ಥಿತಿ ಇಟ್ಕೊಂಡು ಕ್ಲಾಸ್ ಕೇಳುವಾಗಲೂ ಸ್ಥಿತಿಯಲ್ಲಿ ಕೊಡಬೇಕು, ಸೆಂಟ್ರಲ್ಲಿದ್ದಾಗೂ ಸ್ಥಿತಿಯಲ್ಲಿರಬೇಕು. ಇಲ್ಲಷ್ಟೇ ಅಲ್ಲ, ಸೆಂಟ್ರಿಂದ ಹೊರಗೆ ಬಂದರು, ಮಾರ್ಕೆಟಿಗೆ ಹೋದರು, ಅಡುಗೆ ಮನೆಯಲ್ಲಿದ್ದರು, ಆಫೀಸಿಗೆ ಹೋದರು, ಸ್ಥಿತಿಯುಕ್ತವಾಗಿ ಪ್ರತಿಯೊಂದು ಕರ್ಮ ಮಾಡ್ಕೊತ ಹೋಗ್ರಿ. ನಿಮಗೆ ಯಾವುದು ಬೇಡ ಅಂತ ಯಾರೂ ಹೇಳಲ್ಲ, ನೀವು ಹಿಂಗೇ ಮಾಡಿ ಅಂತ ಯಾರೂ ಹೇಳಲ್ಲ. ನಿಮ್ಮ ಕೆಲಸ, ನಿಮ್ಮ ವ್ಯವಹಾರ, ನಿಮ್ಮ ಉದ್ಯೋಗ ಸಾತ್ವಿಕವಾಗಿರಲಿ ಮತ್ತು ಸ್ಥಿತಿಯುಕ್ತ ಆಗಿರಲಿ. ಇದನ್ನು ಕಲಿಸೋದಕ್ಕೆ ಪರಮಾತ್ಮ ಬಂದರು. ಇದನ್ನು ಬಿಡಿಸಿ ಎಲ್ಲರನ್ನೂ ಸೆಂಟ್ರಲ್ಲೇ ಕೂಡಿಸ್ಕೊಳ್ಳೋದಲ್ಲ ಪರಮಾತ್ಮನ ಉದ್ದೇಶ. ಇದನ್ನು ಬಿಡಿಸಿ 24 ಗಂಟೆ ಧ್ಯಾನದಲ್ಲೇ ಇರಿ ಅಂತಲೂ ಪರಮಾತ್ಮ ಹೇಳೋದಿಲ್ಲ. ಕರ್ಮಯೋಗಿಗಳೇ ನಾವಾಗಿದ್ದೀವಿ, ಆದರೆ ಸ್ಥಿತಿಯುಕ್ತ. ಆದರೆ ಇದನ್ನು ಭಾಳ ಈಸಿಯಾಗಿ ತೊಗೊಳ್ತೀವಿ. ನಾವು ಕರ್ಮಯೋಗಿಗಳಿರಿ, ನಾವೇನು ಧ್ಯಾನ ಮಾಡೋರಲ್ಲ, ನಾವೇನು ಒಂದು ಕಡೆ ಕೂತ್ಕೊಳ್ಳೋರಲ್ಲ, ನಾವೇನು ಕರ್ಮ ಬಿಟ್ಟು ಬರೀ ಧ್ಯಾನದಲ್ಲೇ ಇರಬೇಕಂತ ಏನು ಬಾಬಾ ಹೇಳಿಲ್ಲ ನಮಗೆ ಅಂಥೇಳಿ ಕರ್ಮ ಮಾಡುವಂಥ ಕರ್ಮಯೋಗಿಗಳಾಗಿ ಅಂತ ಹೇಳಿದ್ದಾರೆ. ಆದರೆ ಎಷ್ಟರ ಮಟ್ಟಿಗೆ ನಿಮ್ಮಲ್ಲಿ ಯೋಗ ಇದೆ? ಕರ್ಮ ಮಾತ್ರ ಮಾಡಲಿಕ್ಕೆ ಇದನ್ನು ಶಬ್ದ ಕರ್ಮಯೋಗಿಗಳು ನಾವಂತ ಬಳಸ್ಕೊಳ್ತೀವಿ. ಆದರೆ ಯೋಗಯುಕ್ತ ಕರ್ಮ ಮಾಡಿದಾಗ ನೀವು ಕರ್ಮಯೋಗಿಗಳಾಗ್ತೀರಿ. ಆ ಸ್ಥಿತಿ ಅಂತಿಮದಲ್ಲಿ ಬರುವಂಥ ಸ್ಥಿತಿ. ಆದರೆ ನಮ್ಮ ಉದ್ಯೋಗದ ಲಾಲಸೆಗೆ, ಸಂಪಾದನೆ ಹಿಂದೆ ಬಿದ್ದು, ನಮ್ಮ ಸಮಸ್ಯೆಗಳ ಹಿಂದೆ ಬಿದ್ದು, ನಾವು ಅಂದುಕೊಂಡಂಗೆ ಬದುಕಬೇಕು ಅನ್ನುವಂಥ ಹುಚ್ಚಿನಲ್ಲಿ ಬಿದ್ದಿರೋದ್ರಿಂದಲೇ ನಾವು ಕರ್ಮಕ್ಕೆ ಅಂಟ್ಕೊಂಡು ಕರ್ಮ ಅಂತ ಅಷ್ಟು ಬಿಜಿ ಆಗ್ತೀವಿ. ನಾವು ಕರ್ಮಯೋಗಿ ಅಂತೀವಿ. ಅಷ್ಟು ಈಜಿ ಇಲ್ಲ ಕರ್ಮಯೋಗ. ಯೋಗ ಸ್ಥಿತಿಯಲ್ಲಿ ಇದ್ದುಕೊಂಡು ಕರ್ಮ ಮಾಡುವಂಥದ್ದು ಕರ್ಮಯೋಗ ಸ್ಥಿತಿ. ಹಾಗಾಗಿ ಈ ಸ್ಥಿತಿ ಮೊದಲಿಗೆ ಬರೋದಿಲ್ಲ, ಆರಂಭದಲ್ಲಿ ಒಂದಷ್ಟು ಕೂತ್ಕೊಳ್ಳಿ, ಗಂಟೆಗಟ್ಟಲೆ ಕೂತ್ಕೊಂಡು ಸೈಲೆನ್ಸಲ್ಲಿ ಹೋಗಿ ಶಾಂತಿ ಅನುಭೂತಿಯನ್ನು ಮಾಡಿಕೊಂಡು ಚಾರ್ಜ್ ಮಾಡಿಕೊಂಡು ಇಡೀ ದಿನದಲ್ಲಿ ಅದನ್ನು ನಿಧಾನ ಬಳಸ್ಕೊಂಡು ಆ ಸ್ಥಿತಿಯುಕ್ತವಾಗಿ ಹೋಗಿ. ಮಾತಾಡಿದರೆ ಮೆಲುಧ್ವನಿಯಲ್ಲಿ ಮಧುರವಾಗಿ ಮಾತಾಡಿ, ದೃಷ್ಟಿಯನ್ನು ಪವಿತ್ರವಾಗಿ ಇಟ್ಕೊಳ್ಳಿ ಮತ್ತು ಸದಾಕಾಲ ಸತ್ಸಂಕಲ್ಪಗಳೇ ಬರೋ ಥರ ಅದು ಕಡೆಗೆ ಗಮನ ಕೊಡಿ. ಯಾವುದು ವ್ಯರ್ಥ ಬರೆದಿರ, ಯಾವುದು ತಮೋ ಪ್ರಧಾನ ಬರೆದಿರ, ಯಾವುದು ವಿಕಾರಕ್ಕೆ ವಶವಾಗದಿರ, ಸಮರ್ಥ ಸಂಕಲ್ಪಗಳು ಸಮಾನಗಳಲ್ಲಿ ಇರುವಂಥ ಒಂದು ಆಬ್ಸರ್ವೇಷನನ್ನು ಮಾಡ್ತಾರೆ ಇಡೀ ದಿನ. ಆಗಾಗ ನಿಮಗೆ ಸ್ವಲ್ಪ ವೀಕ್ ಅನಿಸುತ್ತೆ, ಆತ್ಮಿಕ ಸ್ಥಿತಿ ಕಡಿಮೆ ಅನಿಸುತ್ತೆ ಅಂದಾಗ ಟಕ್ ಅಂತ 1 ಗಂಟೆಗೋ 1.5 ಗಂಟೆಗೋ ನಿಮ್ಗೆ ಯಾವಾಗ ಆಗುತ್ತೋ ಅವಾಗ ಫ್ರೀ ನೋಡಿಕೊಂಡು ಒಂದು 2 ನಿಮಿಷ 5 ನಿಮಿಷ ಮತ್ತೆ ಯೋಗದಲ್ಲಿ ಕೂತ್ಕೊಂಡು ಮತ್ತೆ ರೀಸ್ಟಾರ್ಟ್ ಮಾಡ್ಕೊಳ್ಳಿ, ರೀಸೆಟ್ ಮಾಡ್ಕೊಳ್ಳಿ. ಈ ಥರ ಅಭ್ಯಾಸ ಮಾಡ್ತಾ ಹೋದಾಗ ನಾವು ಸಂಪೂರ್ಣ ಪವಿತ್ರರಾಗಲಿಕ್ಕೆ ಸಾಧ್ಯ, ನಮ್ಮಲ್ಲಿ ಘನತೆ ಬರಲಿಕ್ಕೆ ಸಾಧ್ಯ ಮತ್ತು ಮಾಸ್ಟರ್ ಜ್ಞಾನ ಸ್ವರೂಪವನ್ನು ಇಮರ್ಜ್ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಆಗತ್ತೆ. ಓಂ ಶಾಂತಿ.